ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು GKVKಯಲ್ಲಿ ವಾಕಿಂಗ್ಗೆ ಅಂತ ಬಂದಿದ್ದೀನಿ, ಮಾರ್ನಿಂಗ್ ವಾಕ್ಗೆ ಅಂತ ಬಂದಿದ್ದೀನಿ. ಇಲ್ಲಿ ಕಾಫಿ ಬೀಜದ ಗಿಡಗಳನ್ನು ಹಾಕಿದ್ದಾರೆ. ನಮಗೆಲ್ಲ ಗೊತ್ತು, ಒಂದು ಗಿಡ ಬೆಳಿಬೇಕಂದ್ರೆ ಅದರದೇ ಆದಂತಹ ಹವಾಮಾನ ಇರ್ಬೋದು, ಮಣ್ಣಿನ ವಿಧಾನ ಇರ್ಬೋದು, ಇವೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಆ ಮೆಜರ್ಮೆಂಟಿಂದಾನೇ ರೈತರು ತಮ್ಮ ಬೆಳೆಯನ್ನು ಕೂಡ ಬೆಳೀತಾರೆ. ಆದರೆ GKVKಯಲ್ಲಿರ್ತಕ್ಕಂತಹ ಕಾಫಿ ಬೀಜದ ಗಿಡಗಳನ್ನು ತೋರ್ಸೋಕ್ಕೆ ನಾನು ಇವತ್ತಿನ ದಿನ ನಿಂತಿದ್ದೀನಿ ಇಲ್ಲಿ. ಬನ್ನಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನೋಡೋಣ. ನೋಡಿ, ಇದೇನೆ ಕಾಫಿ ಬೀಜ. ಈ ಕಾಫಿ ಬೀಜ ಹಣ್ಣನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಕಾಫಿ ಬೀಜದ ಹಣ್ಣು. ಅದಷ್ಟೇ ಅಲ್ಲ, ಈ ಲೈನ್ ತುಂಬ ಕೂಡ ಕಾಫಿ ಬೀಜದ ಗಿಡಗಳನ್ನು ನಾವು ಕಾಣಬಹುದು. ನಾವೆಲ್ಲ ಈ ಕಾಫಿ ಬೀಜದ ಗಿಡಗಳನ್ನು ನೋಡಬೇಕು ಅಥವಾ ಕಾಫಿ ಬೀಜ ಯಾವ ರೀತಿಯಾಗಿ ಬೆಳೀತಾರೆ ಅಂತ ನೋಡಬೇಕು ಅಂದರೆ ನಾವು ಕೊಡಗುಗೆ ಹೋಗಬೇಕು. ಕೊಡಗುವಲ್ಲಿ ಜಾಸ್ತಿ ಕಾಫಿ ಬೀಜನ ಬೆಳೀತಾರೆ. ಅದಾದ ನಂತರ ಅದು ಒಂದು ಪ್ರೋಸೆಸ್ಸನ್ನು ಮಾಡ್ತಾರೆ. ಪ್ರೋಸೆಸ್ ಆದಮೇಲೆ ನಮಗೆ ಕಾಫಿ ಪುಡಿ ನಮಗೆ ಲಭ್ಯ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಕಾಫಿ ಗಿಡದಲ್ಲಿ ಯಾವ ರೀತಿಯಾಗಿ ಕಾಫಿ ಬೀಜ ಬಂದಿದೆ ಅನ್ನೋದನ್ನು. ನಾನಿಲ್ಲಿ ನೋಡ್ತಾ ಇರೋದು ಕಾಫಿ ಬೀಜದ ಮತ್ತೊಂದು ಗಿಡವನ್ನು ನೋಡ್ತಾ ಇದ್ದೀವಿ. ಗಿಡದ ತುಂಬ ಕೂಡ ಈ ಬೀಜ ಬಂದಿದೆ. ಗಿಡದ ತುಂಬ ಕಾಫಿ ಬೀಜ. ನಾನಿದು ಮೊದಲನೇ ಸಲ ನೋಡ್ತಾ ಇರೋದು. ಕೊಡಗಿಗೆ ಹೋದಾಗ ನೋಡಿದ್ದೀನಿ ಕೂಡ. ಆದರೆ ಇಲ್ಲಿ ನಾನು ನೋಡ್ತಾ ಇರೋದು ಕಾಫಿ ಬೀಜ ಫಸ್ಟ್ ಟೈಮ್. ಇಲ್ಲಿ ರೆಗ್ಯುಲರ್ ಆಗಿ ನಾನು ವಾಕಿಂಗ್ಗೆ ಬರುವಂತಹ ಸಂದರ್ಭದಲ್ಲಿ ಗಿಡ ಅಂದರೆ ನನಗೆ ಪಂಚಪ್ರಾಣ. ಗಿಡಗಳಿರುವಂತಹ ಜಾಗದಲ್ಲಿ ಯಾವಾಗೂ ಕೂಡ ನಾನು ಒಂದಷ್ಟು ಸಮಯವನ್ನು ಕಳೀತೀನಿ. ಇವತ್ತಿನ ದಿನ GKVK ಮಾರ್ನಿಂಗ್ ವಾಕ್ಗೆ ಬಂದಾಗ ಈ ಬೀಜಗಳನ್ನು, ಕಾಫಿ ಬೀಜದ ಗಿಡಗಳನ್ನು ಹಾಗೆ ಕಾಫಿ ಬೀಜಗಳನ್ನು ಕೂಡ ನಾನು ಕಂಡೆ. ಆ ಕಾರಣಕ್ಕೆ ಈ ಒಂದು ವಿಡಿಯೋ ಕೂಡ ಮತ್ತೊಂದು ಗಿಡವನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಇನ್ನು ಏನೇನೆಲ್ಲ ಗಿಡಗಳು ಈ ಒಂದು GKVKಯಲ್ಲಿ ನಾವು ಕಾಣ್ತೀವಿ ಅಂದರೆ, ಸಾಕಷ್ಟು ಮಾವಿನ ಗಿಡಗಳನ್ನು ನೋಡ್ತೀವಿ, ಹಾಗೆಯೇ ಹಲಸಿನ ಮರಗಳನ್ನು ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿ ವಿಧಾನದ ಮೂಲಕನೇ ಈ ಒಂದು ಎಲ್ಲ ಗಿಡಗಳನ್ನು ಕೂಡ ಬೆಳೆಸ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕೂಡ GKVKಯಲ್ಲಿ ಒಂದು ಕೃಷಿ ಮೇಳ ನಡೆಯುತ್ತೆ. ಆ ಕೃಷಿ ಮೇಳದಲ್ಲಿ ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಮೇಳ ಅದು. ಇಲ್ಲಿಗೆ ಕರ್ನಾಟಕದಲ್ಲಿರ್ತಕ್ಕಂತಹ ರೈತರು ಭೇಟಿಯನ್ನು ಕೊಡ್ತಾರೆ. ಹಾಗೆ ತಮಗೆ ಬೇಕಾದಂತಹ ಸಲಕರಣೆಗಳನ್ನು ತಗೊಳ್ತಾರೆ. ರೈತರಿಗೆ ಬೇಕಾದಂತಹ ಹೊಸ ಒಂದು ಕೃಷಿ ವಿಧಾನದ ತಂತ್ರಗಳನ್ನು ಕೂಡ ಕಲಿತಾರೆ. ಇವತ್ತಿನ ದಿನ GKVKನಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಫಿ ಬೀಜದ ಗಿಡಗಳನ್ನು. ಹಾಗೆ ಪರಿಸರವನ್ನು ಕೂಡ ಒಮ್ಮೆ ನೋಡ್ತಾ ಇದ್ದೀವಿ. ಮುಂಜಾನೆ ಆಗಿರೋದ್ರಿಂದ ತುಂಬಾ ಅದ್ಭುತವಾಗಿ ಇದೆ ಈ ಒಂದು ಪರಿಸರ ಕೂಡ. ನನ್ನ ಫೇವ್ರೆಟ್ ಸ್ಪಾಟ್ ಈ ಒಂದು GKVK. ಈ GKVKಯಲ್ಲಿ ಇರ್ತಕ್ಕಂತಹ ಕಾಫಿ ಬೀಜದ ಗಿಡಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾವು ಕಾಫಿ ಬೀಜದ ಗಿಡಗಳನ್ನು ನೋಡಬೇಕಂದ್ರೆ ಕೊಡಗುಗೆ ಹೋಗಬೇಕು. ಆದರೆ ನಮ್ಮ ಬೆಂಗಳೂರಿನಲ್ಲಿ ಈ ಕಾಫಿ ಬೀಜದ ಗಿಡಗಳನ್ನು ನೋಡ್ತಾ ಇರೋದು ನನಗಂತೂ ತುಂಬಾ ಖುಷಿ ಕೊಡ್ತು. ಇನ್ನು GKVKಯಲ್ಲಿ ಜಾಸ್ತಿ ಹುತ್ತಗಳನ್ನು ನೋಡ್ತೀವಿ, ಹಾವಿನ ಹುತ್ತಗಳನ್ನು ಕೂಡ ನೋಡ್ತೀವಿ. ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಹಾವು ಕಡಿತದ ಕೇಸ್ಗಳು ದಾಖಲಾಗಿಲ್ಲ ಇಲ್ಲಿ. ಅದೊಂದು ವಿಶೇಷತೆ. ಅದಷ್ಟೇ ಅಲ್ಲ, GKVKಯಲ್ಲಿರ್ತಕ್ಕಂತಹ ವನದುರ್ಗಿಯನ್ನು ಕೂಡ ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಇರೋಂತಹದ್ದು ನೋಡಿ, GKVKಯ ಒಂದು ಗ್ರಂಥಾಲಯ ಇದು. ಇಲ್ಲಿ ಅಗ್ರಿಕಲ್ಚರ್ BSc ಯಾರು ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಅಂತ ಮಾಡಿರೋಂತಹ ಒಂದು ಗ್ರಂಥಾಲಯ. ಕೃಷಿಗೆ ಬೇಕಾದಂತಹ ಎಲ್ಲ ಮಾಹಿತಿ ಕೂಡ ನಾವು ಆ ಗ್ರಂಥಾಲಯದ ಪುಸ್ತಕಗಳ ಮೂಲಕ ತಿಳ್ಕೋಬಹುದು. ಇಲ್ಲಿ ಮುಂಜಾನೆ ವಾಕ್ ಮಾಡೋವಂತಹವ್ರಿಗೆ ತುಂಬಾ ಒಂದು ಅದ್ಭುತವಾದಂತಹ ಜಾಗ.
ಈ ಸುತ್ತಮುತ್ತ ಅಂದರೆ GKVK ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಜನಗಳು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ವಾಕಿಂಗ್ ಮಾಡೋದಕ್ಕೆ ಅಂತ. GKVKನ ಈ ಅದ್ಭುತವಾದಂತಹ ಒಂದು ದೃಶ್ಯ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಗ್ರಂಥಾಲಯ. ಇನ್ನು ಇಲ್ಲಿ ಹೂವಿನ ಮರಗಳಿಗೂ ಕೂಡ ಏನೂ ಕಡಿಮೆ ಇಲ್ಲ. ನೋಡ್ತಾ ಇದ್ವಿ ಹೂವಿನ ಹಾದಿಯನ್ನು, ಹೂವಿನ ರಸ್ತೆಯನ್ನು. ಅದಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ನವಿಲುಗಳನ್ನು ಕೂಡ ನಾವು ಲೈವ್ ಆಗಿ ನೋಡಬಹುದು. ಸಾಕಷ್ಟು ನವಿಲುಗಳು ಕೂಡ ಈ GKVKಯಲ್ಲಿ ಇದ್ದಾವೆ ನೋಡಿ. ಇಲ್ಲಿ ವನದುರ್ಗಿ ಕೂಡ ನೆಲೆಸಿದ್ದಾಳೆ. ವನದುರ್ಗಿಯ ಒಂದು ದರ್ಶನವನ್ನು ಕೂಡ ನಾವು ಮಾಡಿದ್ದೀವಿ ಕಳೆದ ಒಂದು ವಿಡಿಯೋದಲ್ಲಿ. ಇನ್ನು ನೋಡ್ತಾ ಇದ್ದೀವಿ GKVKಯಲ್ಲಿ ಹಸುಗಳನ್ನು ಕೂಡ ಸಾಕಿದ್ದಾರೆ. ಇಲ್ಲಿ ಹಸುಗಳು ಕೂಡ ಎಷ್ಟು ಆನಂದವಾಗಿ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. GKVKಯಲ್ಲಿ ಇರ್ತಕ್ಕಂತಹ ಈ ಪರಿಸರದಲ್ಲಿ ಹಸುಗಳನ್ನು ಕೂಡ ಸಾಕಿದ್ದಾರೆ. ಹಾಗೆಯೇ ಇಲ್ಲಿ ಸಾಕಿರ್ತಕ್ಕಂತಹ ಹಸುಗಳ ಹಾಲನ್ನು ಗ್ರಾಹಕರು ಕೂಡ ತಗೊಂಡು ಹೋಗ್ತಾರೆ. ಈ ಸುತ್ತಮುತ್ತ ಯಾರೆಲ್ಲ ನೆಲೆಸಿದ್ದಾರೆ ಅವರು. ನಮಗೆಲ್ಲ ಗೊತ್ತು, ಈಗೆಲ್ಲ ಕೂಡ ಸಾಕಷ್ಟು ಕಲ್ತಿ ಬರ್ತಾ ಇದೆ. ಅಂದರೆ ಒಂದು ಕಲುಷಿತ ಆಹಾರ ಇರಬಹುದು, ಅಥವಾ ಒಂದು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಕ್ಕಂತಹ ಆಹಾರ ಇರ್ಬೋದು. ಈ ಥರದ್ದೆಲ್ಲ ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಯಾರೆಲ್ಲ ಹಸುವಿನ ಹಾಲು ಬೇಕು ಅನ್ನೋಂತಹವರು ಇಲ್ಲಿ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಅದು ಕೂಡ ಆಗಲೇ ಕರೆದಿರ್ತಕ್ಕಂತಹ ಹಾಲು, ಅದನ್ನೇ ಹೇಳ್ಬೋದು ಸಾವಯವ ಹಾಲು ಅಂತ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಸಿರ್ತಾರೆ. ಅಂತಹ ಗೋಮಾತೆಗೊಂದು ನಮಸ್ಕಾರ.